ಯಾವತ್ತೂ ನನಗೆ ಹೇಳಬೇಕು ಡಾಕ್ಟರ್ ಬಾಬು ಇದ್ದಾರೆ ನನಗೆ ನನ್ನ ವಿದ್ಯುತ್ ಶಾಲೆಯಲ್ಲಿ ದತ್ತು ತಗೊಳ್ಳಬೇಕು ಅಂತ ಅವ್ರು ಇವಾಗಲೇ ಹೇಳಿರೋದು ದತ್ತು ತಗೊಂಡು ಬಹಳಷ್ಟು ಒಂದು ಅಭಿವೃದ್ಧಿಯ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಯಾಕೆಂದರೆ ಅವರ ಸಮಾಜ ಸೇವೆ ಬೇರೆ ಬೇರೆ ರೀತಿಯಲ್ಲಿ ಸಮಾಜ ಸೇವೆಯನ್ನು ಮಾಡ್ತಿದ್ದಾರೆ. ಆದರೆ ಅವರು ಹಾಗೆ ನಾನಂತೂ ಈಗ ನಾನು ಕಲಿತ ಶಾಲೆಯನ್ನು ದತ್ತು ತಗೊಂಡು ಅಭಿವೃದ್ಧಿ ಮಾಡ್ತಾ ಇದ್ದಕ್ಕೆ ಅವರಿಗೆ ನಂದಿಕೇಶ್ವರನು ಮತ್ತಷ್ಟು ವ್ಯವಹಾರವಾಗಿ ಅಭಿವೃದ್ಧಿಯನ್ನು ಬೆಳೆದಂತೆ ಹೇಳ್ತಾ ಮಂಜುನಾಥ ಮಾಸ್ಟರ್ ಬಹಳ ಹೇಳಿಲ್ಲ. ಬೈಂದೂರು ಕಂಡಂತ ಒಬ್ಬ ಅತ್ಯುತ್ತಮ ಶಿಕ್ಷಕ, ಮಂಡ್ಯ ಆದರ್ಶ ಶಿಕ್ಷಕ ಪ್ರಶಸ್ತಿಯನ್ನು ನಾವು ಪಡೆದಿದ್ದಾರೆ. ಇಲಾಖೆಯವರ ಸೇವೆಯನ್ನು ಗುರುತಿಸಿ ಒಳ್ಳೆಯ ಒಬ್ಬ ಮಾಸ್ಟರ್ ನಮ್ಮ ಈ ಒಂದು ವ್ಯವಸ್ಥೆಗೆ ದೂರವಾಗಿದ್ದಾರೆ. ಹಾಗಾಗಿ ನಿಮ್ಮ ನಿವೃತ್ತಿ ಜೀವನದಲ್ಲಿ ಯೋಗ ತರಬೇತಿಯನ್ನು ಮತ್ತೆ ನಿಮ್ಮ ಇದೇ ರೀತಿಯ ಸಾಮಾಜಿಕ ಚಳವಳಿಯನ್ನು ಮುಂದುವರಿಸಿ ಶಾಂತಿ ನೆಮ್ಮದಿ ದೇವರು ಪಡೆ ನಿಮಗೆ ಉತ್ತರೋತ್ತರ ಅಭಿವೃದ್ಧಿಯನ್ನು ಪಡೆಯಲಿ ಸಂಸಾರ ಸಂಸ್ಥಿತ ಸಾಗಲಿ ಅಂತ ನಂದಿಕೇಶ್ವರನ್ನು ಕೇಳಿಕೊಂಡ ಅವಕಾಶ ಹೊಂದಿದ್ದೇನೆ. ಜೈ ಹಿಂದ್ ಜೈ ಕರ್ನಾಟಕ. ನನ್ನದು 2 ಸ್ವಪ್ನ 3 ಸ್ವಪ್ನ ಇತ್ತು. ವಿದ್ಯುತ್ ಶಾಲೆಯನ್ನು ಅಭಿವೃದ್ಧಿ ಮಾಡಬೇಕು. ಇನ್ನೊಂದು ನಾನು ನಂಬಿದ ದೈವಸ್ಥಾನವನ್ನು ಅಭಿವೃದ್ಧಿ ಮಾಡಬೇಕನ್ನೋದು. 2 ಹಂತದೆಲ್ಲ ಇದೆ. ಇನ್ನೊಂದು ಬಿಜೂರಿನಲ್ಲಿ ಸಣ್ಣ ರೀತಿಯಲ್ಲಿ ಆದರೂ ಕೈಗಾರಿಕೆ ಸ್ಟಾರ್ಟ್ ಮಾಡಿ ಒಂದು ಸ್ವಲ್ಪ ಜನರಿಗೆ ಕೆಲಸ ಕೊಡಬೇಕನ್ನೋದು ಈ 3 ನನ್ನ ಕನಸಿದೆ. ಇವತ್ತು ಮಂಜುನಾಥ್ ಮಾಸ್ಟರು ಅಕ್ಷರ ಸಾಲಿನಲ್ಲಿ ಹೆಮ್ಮೆಯಿಂದ ಉಚ್ಚರಿಸಬಹುದಾದಂಥ ಹೆಸರು ಶ್ರೀ ಮಂಜುನಾಥ್ ಎಸ್. ನಮ್ಮೂರಿನ ಮಣ್ಣಿನ ಮಗನಾಗಿ
ಸತ್ಯ ನಿಷ್ಠೆ ಮತ್ತು ವಿದ್ಯಾ ಸೇವೆಯಿಂದ ಪರಮ ಧರ್ಮವೆಂಬ ನಂಬಿ ಅಕ್ಷರಗಳಲ್ಲಿ ತಪಸ್ಸಿತವಾಗಿ ಉಚಿತ LKG ಶಿಕ್ಷಣ ಪ್ರಾರಂಭಿಸಿ ನಿಂತು ಹೋದ ವಾರ್ಷಿಕ ಉಚಿತ UKG ಪ್ರಾರಂಭಿಸಿ ನೂತನ ಸಾಧನೆಗಳ ಅಡಿಪಾಯ ಹಾಕಿರುವುದು ಎಲ್ಲರ ಮೆಚ್ಚುಗೆ ಕಾರಣರಾಗಿದ್ದೇವೆ. ಯಾವುದೇ ಕಾರ್ಯಗಳಿಗೆ ಬಾಗಿಲಿಲ್ಲದ ಹಲವು ವರ್ಷಗಳಿಂದ ಬಾಳುತ್ತಿದ್ದ ಕಟ್ಟಡಕ್ಕೆ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತ್ ಅನುದಾನದಿಂದ ಸುಂದರವಾದ ರೂಪ ಕೊಟ್ಟರು. 2024ರಲ್ಲಿ ತಾಲೂಕು ಮಟ್ಟದ ಕ್ರೀಡಾಕೂಟವನ್ನು ಆಯೋಜಿಸಿದ ಕೀರ್ತಿ ನಿಮಗೆ ಸಿಗುತ್ತದೆ. 2024ರಲ್ಲಿ ಶಾಲೆಯು ಇನ್ನಷ್ಟು ಅಭಿವೃದ್ಧಿ ಆಗುವ ಕನಸಿನೊಂದಿಗೆ ಡಾಕ್ಟರ್ ಗೋವಿಂದಪ್ಪಾಜಿಯವರು ಬಾಬು ಪೂಜಾರಿ ಅವರನ್ನು ಹಲವು ಬಾರಿ ಭೇಟಿಯಾಗಿ ಅವರಿಂದ ಒಪ್ಪಿಗೆ ಪಡೆದು ದತ್ತು ಸ್ವೀಕಾರ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಸಿಗುವಂತೆ ಮಾಡಿರುವ ನಿಮ್ಮ ಶ್ರಮ ಮರೆಯಲು ಸಾಧ್ಯವಿಲ್ಲ. 2024ರಲ್ಲಿ MS ಇಂಟರ್ಲಾಕ್ ಅಳವಡಿಸಿ ಮಾದರಿಯಾಗಿದ್ದೀರಿ. 2026ನೇ ಸಾಲಿನಲ್ಲಿ ಮಣಿಪಾಲ್ ಫೌಂಡೇಶನ್ ಬೆಂಗಳೂರು ಮತ್ತು ಗೋವಿಂದ ಬಾಬು ಪೂಜಾರಿ ಅವರ ಸಹಕಾರದಲ್ಲಿ 6 ಲಕ್ಷ ರೂಪಾಯಿ ಮೌಲ್ಯದ ತರಗತಿಗಳಿಗೆ ಬೇಕಾದ ಪೀಠೋಪಕರಣಗಳನ್ನು ವ್ಯವಸ್ಥೆ ಮಾಡಿ ಇದೇ ವರ್ಷದ ಜೂನ್ ತಿಂಗಳಲ್ಲಿ ಮೈಕ್ರೋಸಾಫ್ಟ್ ಕಂಪನಿ ಬೆಂಗಳೂರು ಇವರಿಂದ 10 ಲ್ಯಾಪ್ಟಾಪ್, ನಂದಿಕೇಶ್ವರ ಯೋಗ ಮಂಡಲ ಸಹಾಯದಿಂದ ಇನ್ವರ್ಟರ್, ವಿವಿಧ ದಾನಿಗಳಿಂದ ಟಿವಿ, 2 ಪ್ರಿಂಟರ್, 2 ಡೆಸ್ಕ್ಟಾಪ್ ಕೊಡುಗೆಯಾಗಿ ಬಂದಿದೆ. ತಮ್ಮ ಅನುಪಮ ಸೇವೆಯನ್ನು ಕೊಡಿ ತಮ್ಮ ಮುಂದಿನ ನಿವೃತ್ತ ಜೀವನ ಸುಖಶಾಂತಿ ನೆಮ್ಮದಿಯಿಂದ ಕೂಡಿರಲೆಂದು ಸ್ಥಳದೇವತೆಯಾದಂಥ ನಂದಿಕೇಶ್ವರ ಹಾಗೂ ಸಪರಿವಾರ ದೈವಗಳ ಪರವಾಗಿ ಆಡಳಿತ ಮಂಡಳಿಗೆ ಪ್ರಾರ್ಥಿಸಿಕೊಳ್ತಾ ಇದ್ದಾರೆ. ನೀವು ನಮ್ಮ ಈ ಶಾಲೆಯನ್ನು ದತ್ತು ತಗೊಳ್ಳಲೇಬೇಕಂತ ಫಸ್ಟ್ ಅವರು ಒಬ್ಬರೇ ಬಂದಿದ್ರು, ಮತ್ತೆ ಅಡಿಗರು ಮಾಸ್ಟರ್ ಕರ್ಕೊಂಡು ಬಂದರು. ಅವರಿಬ್ಬರು ಬಂದಾಗ ಮತ್ತೆ ಕೆಲವು ಹಳೆ ವಿದ್ಯಾರ್ಥಿಗಳಿದ್ರು. ಅವರೆಲ್ಲರೂ ಮನಸ್ಸನ್ನು ಅರ್ಥ ಮಾಡಿಕೊಂಡು ಗುಜರು ಶಾಲೆಯನ್ನು ದತ್ತು ತಗೊಳ್ಳಲಿಕ್ಕೆ ನಾನು ಮುಂದೆ ಬಂದೆ. ಆದರೆ ಇವತ್ತೊಂದು ಖುಷಿ ಏನಂದರೆ ಈ ಗುಜರು ಶಾಲೆಯಲ್ಲಿ ದಿನ ದಿನ ಮಕ್ಕಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಗುಜರು ಶಾಲೆಯಲ್ಲಿ ಎಲ್ಲೇ ಹೋದರೂ ಸಹ ಈಗ ನನ್ನ ಮೊನ್ನೆ ಒಪ್ಪಂದದಲ್ಲಿ ಒಂದು ಕಡೆ ರೋಡಲ್ಲಿ ಈಗ ನಿಂತಿದ್ದೆ, ಹಿಂದ್ಗಡೆಯಿಂದ ಸರ್ 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 ಅಂತ ನನ್ನ ಮಕ್ಕಳು ಓಡಬೇಕು, ಯಾರು ಕಂಡು ನಮ್ಮ ಗುಜರು ಶಾಲೆ ಆ ಗೌರವ ಸಿಗೋದು ನಾವು 4 ಜನರನ್ನು ಬೆಳೆಸಿದಾಗ, 4 ಜನ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡಿದಾಗ, 4 ಜನ ಬಡವರಿಗೆ ಮನೆ ಕಟ್ಟಿಕೊಟ್ಟಾಗ ಇದೆಲ್ಲ ಗೌರವ ಬರ್ತದೆ. ವಂದನೆಗಳು ಸರ್. ದಾಮೋದರ ಆಮೇಲೆ ನಮ್ಮ ಸಾಲ ನಂಬರಿಗೆ ಇವತ್ತಿನ ಈ ಕಾರ್ಯಕ್ರಮವನ್ನು ಸುಂದರವಾಗಿ ಛಾಯಾಚಿತ್ರವನ್ನು ಮಾಡಿ ಮಾಧ್ಯಮ ಇತರರು ಕೂಡ ಈ ಸಂದರ್ಭದಲ್ಲಿ ನಮಗೆ ಸಹಕರಿಸಿದ್ದಾರೆ. ಇಂಥ ದಾಮೋದರ್ ನಮಗೆ ಎಲ್ಲ ಸಂಘಟನೆಗಳ ಪರವಾಗಿ ಅತ್ಯಂತ ಪ್ರೀತಿಪೂರ್ವಕವಾದಂಥ ವಂದನೆ ತಿಳಿಸ್ತಾ ಇದ್ದಾರೆ. ಆಡಳಿತ ಮಂಡಳಿ ವತಿಯಿಂದ
ಸೇವಾ ನಿವೃತ್ತಿ ಹೊಂದುತ್ತಿರುವ ಮಂಜುನಾಥ್ ಎಸ್ ಬಿಜೂರ್ ಇವರಿಗೆ ಇವರ ಅಭಿನಂದನಾ ಕಾರ್ಯಕ್ರಮ. ಶಿಕ್ಷಣಿಗೆ ನಿಜವಾದ ಪಠ್ಯಪುಸ್ತಕವೇ ಆತನ ಗುರು ಮಹಾತ್ಮ ಗಾಂಧೀಜಿಯವರು ಮಾತನಾಡಿದ್ದಾರೆ. ಮಕ್ಕಳ ಭವಿಷ್ಯ ತತ್ವವನ್ನು ಹಾಗೂ ನಾಶ ಮಾಡ ಮನಸ್ಸಿನ ಮಕ್ಕಳು ನೀಡುತ್ತಿರುವಂತಹ ಈ ಒಂದು ಕಾಣಿಕೆ ಜೀವನದ ಅತ್ಯಂತ ಶ್ರೇಷ್ಠವಾದಂತಹ ಕಾಣಿಕೆ. ಬೈಂದೂರು ತಾಲೂಕು ಮುಖ್ಯೋಪಾಧ್ಯಾಯರ ಸಂಘದ ಮಾಜಿ ಅಧ್ಯಕ್ಷರು ಶ್ರೀ ಜಯೇಂದ್ರ ಬಣಗಾರ್ ಅಂತ ಮುಖ್ಯ ಶಿಕ್ಷಕನಾಗಿ 2022ನೇ ಇಸ್ವಿ ಮೇ ತಿಂಗಳಲ್ಲಿ ಇಲ್ಲಿಗೆ ಸೇರ್ಪಡೆಗೊಂಡೆ. ಈ ಶಾಲೆಯ ಅಭಿವೃದ್ಧಿಯಲ್ಲಿ ಏನಾದರೂ ಶ್ರಮಿಸಬೇಕನ್ನುವ ಆಸೆ ಆಕಾಂಕ್ಷೆ ಇದ್ದವನು ಇದೇ ಶಾಲೆಯ ಹಳೆ ವಿದ್ಯಾರ್ಥಿಯಾಗಿದ್ದು ಈ ಶಾಲೆಗೆ ಮುಖ್ಯ ಶಿಕ್ಷಕನಾಗಿ ಬಂದ ಮೇಲೆ ನನ್ನ ಪ್ರಯತ್ನ ಮಾಡುತ್ತಲೇ ಬಂದೆ. ತುಂಬ ಕಡಿಮೆ ಮಕ್ಕಳಿದ್ದ ಈ ಶಾಲೆ 74 ಮಕ್ಕಳಿದ್ದ ಶಾಲೆ ಇವತ್ತು 185 ವಿದ್ಯಾರ್ಥಿಗಳು ಕಲೀಲಿಕ್ಕೆ ಸಹಕಾರ ನೀಡಿದ್ದೇನೆ. ಅದಕ್ಕೆ ನಮ್ಮ ಆತ್ಮೀಯ ಮಿತ್ರರು, ದಾನಿಗಳು, ಊರ ಪ್ರಮುಖರು ಸಹಕಾರ ನೀಡಿದ್ದಾರೆ. ಈ ಶಾಲೆ 113 ವರ್ಷಗಳ ಇತಿಹಾಸ ಇದೆ. ಈ ಶಾಲೆ ಕಲಿತಂಥ ನಾನು ಈ ಶಾಲೆ ಹಿಂದೆ ಬೀಳಬಾರ್ದು, ನಮ್ಮ ತಾಲೂಕು ಜಿಲ್ಲೆಯಲ್ಲಿ ವಿಶೇಷವಾಗಿ ಗುರುತಿಸಬೇಕುವ ಒಂದು ನಿರೀಕ್ಷೆಯಲ್ಲಿ ದಾನಿಗಳ ನೆರವಿನಿಂದ ಆಂಗ್ಲ ಮಾಧ್ಯಮವನ್ನು ಪ್ರಾರಂಭಿಸಿದೆ. ಅದಕ್ಕೆ ಸಾಥ್ ಕೊಟ್ಟವರು ನಮ್ಮ ವರಲಕ್ಷ್ಮಿ ಚಾರಿಟಬಲ್ ಟ್ರಸ್ಟಿನ ಪ್ರಧಾನ ಟ್ರಸ್ಟಿಗಳಾದಂಥ ಶ್ರೀಯುತ ಗೋವಿಂದ ಬಾಬು ಪೂಜಾರಿ ಅವರು ಈಗಾಗಲೇ ದತ್ತು ಸ್ವೀಕಾರ ಮಾಡಿ 2 ವರ್ಷಗಳಿಂದ ಶಾಲೆಗೆ ಬೇಕಾದಂಥ ಉಚಿತ ವಾಹನ, ಡ್ರೈವರ್, ಗೌರವ ಶಿಕ್ಷಕರು, ಮಕ್ಕಳಿಗೆ ಬೇಕಾದಂಥ ಎಲ್ಲ ಸವಲತ್ತುಗಳು, ಟ್ರ್ಯಾಕ್ ಶೂಟ್, ಬಟ್ಟೆ, ಪಠ್ಯಪುಸ್ತಕ, ನೋಟ್ ಪುಸ್ತಕವನ್ನು ಉಚಿತ ಕೊಡ್ತಾ ಬಂದು ಈ ಶಾಲೆ ಅಭಿವೃದ್ಧಿ ಆಗ್ತಾಯಿದೆ. ಮುಂದೆ ಈ ಶಾಲೆ ಇನ್ನಷ್ಟು ಅಭಿವೃದ್ಧಿ ಆಗಬೇಕಾದ್ರೆ ಊರ ದಾನಿಗಳ, ಪೋಷಕರ ಎಲ್ಲರ ಸಹಕಾರ ಅಗತ್ಯವಿದೆ. ಈ ಶಾಲೆ ಕಲಿತಂಥ ಎಲ್ಲ ಹಳೆ ವಿದ್ಯಾರ್ಥಿಗಳು, ಪೋಷಕರು ತಮ್ಮ ಮಕ್ಕಳನ್ನು ಇದೇ ಶಾಲೆಗೆ ಕಳಿಸಿದರೆ ಈ ಶಾಲೆಯಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಆಗುವುದಿಲ್ಲ. ಆ ನಿಟ್ಟಿನಲ್ಲಿ ಈ ಶಾಲೆ ಇನ್ನಷ್ಟು ಅಭಿವೃದ್ಧಿ ಆಗಬೇಕನ್ನುವ ಒಂದು ಆಸೆ ಆಕಾಂಕ್ಷೆ ಹೊತ್ತವನು ನಾನು. ಹಳೆ ವಿದ್ಯಾರ್ಥಿಯಾಗಿ ಈ ಶಾಲೆಯಲ್ಲಿ ಹಿಂದೆ ಕಲಿತವನು ಇವತ್ತು ನಿವೃತ್ತಿ ಆಗ್ತಾ ಇದ್ದೇನೆ. ತುಂಬ ಸಂತೋಷವಾಗ್ತಿದೆ. ಶಾಲೆಯಲ್ಲಿ ಅಭಿವೃದ್ಧಿಗೆ ಶ್ರಮಿಸಿದ್ದೇನೆ. ಇನ್ನು ಮುಂದೆ ಈ ಶಾಲೆ ಅಭಿವೃದ್ಧಿ ಆಗಲಿಕ್ಕೆ ನನ್ನ ಸಹಕಾರ ಸದಾ ಇದೆ. ಊರಿನವರ, ದಾನಿಗಳ, STMCಯವರ ಎಲ್ಲರ ಸಹಕಾರವನ್ನು ಈ ಶಾಲೆಗೆ ನಿರೀಕ್ಷಿಸ್ತಾ ಇದ್ದೇನೆ. ಈ ಶಾಲೆ ಇನ್ನಷ್ಟು ಉತ್ತರೋತ್ತರ ಅಭಿವೃದ್ಧಿ ಆಗಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥಿಸಿ ನಾನು ಶುಭ ಹಾರೈಸ್ತಾ ಇದ್ದೇನೆ. ಈ ಶಾಲೆ ಇನ್ನಷ್ಟು ಅಭಿವೃದ್ಧಿ ಆಗಲಿ, ಶಾಲೆ ತಾಲೂಕು, ಜಿಲ್ಲೆಯಲ್ಲಿ, ರಾಜ್ಯದಲ್ಲಿ ಹೆಸರುಗೊಳಿಸುವಂತಾಗಲಿ ಅಂತ ನನ್ನ ಮನದಾಳದ ಮಾತನ್ನು ಹೇಳ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಒಂದು ಹೇಳಿದ್ರೆ ತುಂಬ ಶ್ರಮಪಟ್ಟು ಕೆಲಸ ಮಾಡಿದ್ದು ಸಹಿತ ಕೆಲವೊಮ್ಮೆ ಯಾರಿಂದಲೂ ಅಪವಾದ ಬಂದಾಗ ತುಂಬ ನೋವಾಗ್ತಿತ್ತು. ಸೀನೇನಪ್ಪ ಅಂದರೆ ಉಳಿದವರು, ನಮ್ಮ ಊರಿನವರು, ನಮ್ಮ ಶಿಕ್ಷಕರು ಒಂದವರು, ಸರ್ ನೀವು ಮಾಡ್ತಾಯಿದ್ದೀರಿ, ಮುಂದುವರಿಸಿ, ಇದಕ್ಕೆ ನಮ್ಮೆಲ್ಲರ ಬೆಂಬಲ ಇದೆ, ನಾವೆಲ್ಲ ನಿಮ್ಮೊಟ್ಟಿಗಿದ್ದೇವೆ. ಹಾಗೆ ನನ್ನ ಅಣ್ಣ ತಮ್ಮಂದಿರು ಸಹಿತ ಒಳ್ಳೆ ಕೆಲಸ ಮಾಡಲಿಕ್ಕೆ ಸಪೋರ್ಟ್ ಮಾಡಿದವರು, ನನ್ನ ಗೆಳೆಯರು, ನನ್ನ ಬಂಧುಗಳು. ಇದೊಂದು ತುಂಬ ಸುಂದರವಾದಂಥ ನೆನಪನ್ನು ಹೇಳ್ತಾರೆ. ಯಾಕೆಂದರೆ ಎಷ್ಟೇ ಕಷ್ಟ ಬಂದು ನಾವಿದ್ದೇವೆ ನೋಡಿ ನನಗೆ ಸಪೋರ್ಟ್ ಮಾಡಿದವರು ನನ್ನ ಅಣ್ಣ ತಮ್ಮಂದಿರು ಮತ್ತು ನನ್ನ ಸಹೋದ್ಯೋಗಿಗಳು. ಇವರಿಗೆಲ್ಲರೂ ನಾನು ಚಿರಋಣಿಯಾಗಿದ್ದೇನೆ. ಸಹೋದ್ಯೋಗಿಗಳಿಗೆ ನಾನು ಹೇಳೋದು ಇಷ್ಟೇ, ಶಾಲೆ ಸರ್ಕಾರ ನಮಗೆ ಉತ್ತಮ ಸಂಬಳ ನೀಡ್ತಾ ಇದೆ. ಪ್ರೀತಿಯಿಂದ, ಶ್ರದ್ಧೆಯಿಂದ, ನಿಷ್ಠೆಯಿಂದ, ಪ್ರಾಮಾಣಿಕವಾಗಿ ಕೆಲಸ ಮಾಡಿದರೆ ಇವತ್ತು ನಾವು ನಿವೃತ್ತಿ ಆದರೂ ಸಹಿತ ಕನಸು ಮನಸ್ಸಲ್ಲಿ ಅದೇ ನಮ್ಮ ಭಾವನೆಗಳಿರ್ತದೆ. ಉತ್ತಮ ಕೆಲಸ ಮಾಡ್ತೆಂಬ ಒಂದು ತೃಪ್ತಿ ಇರ್ತದೆ. ಆ ತೃಪ್ತಿ ಸಿಗಬೇಕಾದ್ರೆ ನಿವೃತ್ತಿ ಆದಮೇಲಲ್ಲ, ವೃತ್ತಿಯಲ್ಲಿರುವಾಗೆ ಪ್ರಾಮಾಣಿಕ ಕೆಲಸ ಮಾಡಬೇಕು, ಸಮಯ ಪ್ರಜ್ಞೆ ನಮ್ಮಲ್ಲಿರಬೇಕು. ಎಲ್ಲ ವಿದ್ಯಾರ್ಥಿಗಳನ್ನು ಯಾವ ಜಾತಿ, ಮತ, ಭೇದ ಇಲ್ಲದೆ ನಾವು ಒಂದೇ ಎನ್ನುವ ರೀತಿಯಲ್ಲಿ ಅವರನ್ನು ಪ್ರೀತಿಯಿಂದ ಬೆಳೆಸಿದರೆ ಒಂದಲ್ಲ ಒಂದಿನ ಆ ಮಕ್ಕಳು ನಮ್ಮನ್ನು ಗುರುತಿಸ್ತಾರೆ. ಅದೇ ದೊಡ್ಡ ಗೌರವ, ಅದೇ ದೊಡ್ಡ ನಮ್ಮ ಅಭಿನಂದನೆ ಎಣಿಸ್ಕೊಳ್ತೇನೆ. ಆ ನಿಟ್ಟಿನಲ್ಲಿ ಶ್ರಮಿಸಿ ಅನ್ನುವ ಕಿವಿ ಮಾತನ್ನು ಅವರಿಗೆ ಹೇಳ್ತಾ ಇದ್ದೇನೆ.